ಫಲವಿಲ್ಲದ ಬಳ್ಳಿ ಬಂಜೆಗೆ ಸಮಾನ. ಫಲ ಕೊಡುವಂತಹದ್ದು ಮಾತ್ರ ನಾವು ಇಟ್ಟುಕೊಳ್ತೇವೆ. ಅದೇ ಥರದಲ್ಲಿ ಒಂದು ಕುಟುಂಬದಲ್ಲಿ ಜನಿಸಿ ಇನ್ನೊಂದು ಕುಟುಂಬವನ್ನು ಬೆಳಗಲಿಕ್ಕೆ ಬಂದಂತಹ ಒಂದು ಒಬ್ಬ ಆಕೆಯಲ್ಲಿ ಸಂತಾನ ಹೇಳ್ತಕ್ಕಂಥದ್ದು ತೊಂದರೆ ಹೇಳ್ತಕ್ಕಂಥದ್ದು ಅವರ ಕುಟುಂಬದಲ್ಲಿ ತಲೆದೂಗುತ್ತೆ. ತೂಗಿದಂತಹ ಒಂದು ಸಮಯದಲ್ಲಿ ಅವರು ಏನು ಮಾಡಬೇಕು ಅಂತ ಗೊತ್ತಾಗದೆ ವೈದ್ಯಕೀಯ ಇತ್ಯಾದಿ ಆದಂತಹ ಅದನ್ನು ಮಾಡ್ತಾರೆ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 6 ವರ್ಷಗಳು ಸನ್ನಿಹಿತವಾಗುತ್ತದೆ. ವಾದರೂ ಕೂಡ ಸಂತಾನ ಹೇಳ್ತಕ್ಕಂಥದ್ದು ಆಗುವುದಿಲ್ಲ. ಆಗ ಅತ್ತೆಯ ಇಂದ ಕಿರಿಕಿರಿಯು ಬಂಜೆ ಹಾಗೆ ಹೀಗೆ ಅಂತ ಇನ್ನೊಂದು ಅಂತ ಹೇಳಿದರೆ ಫಂಕ್ಷನ್ನು ಇತ್ಯಾದಿಗಳಿಗೆ ಹೋದರೆ ಅಲ್ಲೂ ಕೂಡ ಕೇಳತಕ್ಕಂಥದ್ದು ಎಷ್ಟು ಜನ ಮಕ್ಕಳು ಏನು ಎತ್ತ ಅಂತ. ಆದರೆ ಸಂತಾನವಿಲ್ಲದ ಕೊರಗ್ತಾ ಇರತಕ್ಕಂತಹ ಆಕೆಗೆ ನೋವಿನಲ್ಲಿ ದಿನವನ್ನು ಕಳೀತಾ ಇದ್ದಂತಹ ಸಮಯದಲ್ಲಿ ಪ್ರತಿ ದಿವಸವೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಂತಹ ಸಮಯ, ಗಂಡನಿಗೂ ಹಾಗೆ ಏನು ಮಾಡಬೇಕು ಬಿಡಬೇಕು ಅಂತೇಳಿ ಗೊತ್ತಾಗದೆ ಇರತಕ್ಕಂತಹ ಸಮಯದಲ್ಲಿ ಪರಮಾತ್ಮ ನೀನೇ ಗತಿ, ಹೇ ಕೃಷ್ಣ ಅಂತ ಹೇಳುವುದಾಗಿ ಹೇಳ್ತಾನೆ. ಜೊತೆಯಲ್ಲಿ ಒಂದು ಕಡೆಗೆ ಹೋಗಿ ಕೇಳ್ತಂಥ ಸಮಯದಲ್ಲಿ ಪುತ್ರ ಕಾಮೇಷ್ಟಿ ಯಾಗ ಹೇಳ್ತಕ್ಕಂಥದ್ದನ್ನು ಮಾಡು ಅಂತ ಹೇಳುವುದಾಗಿ ತಿಳಿಸ್ತಾರೆ. ಆದರೆ ಅದನ್ನು ಮಾಡುವುದು ಅಂತ ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಆತನು ಕೂಡ ಸಾಧ್ಯವಾಗದೆ ಕೈಯನ್ನು ಚೆಲ್ಲಿ ಕೂತಿರ್ತಾನೆ. ತದನಂತರದಲ್ಲಿ ಪರಮಾತ್ಮ ಅನ್ನ ಸ್ಮರಣೆಯಲ್ಲಿ ಇದ್ದಂಥ ಸಮಯದಲ್ಲಿ ಓರ್ವ ವ್ಯಕ್ತಿಗಳು ಅವರ ಮನೆಗೆ ಬರ್ತಾರೆ. ಬಂದು ಇವರು ಹೇಳ್ಕೋತಾರೆ ಅವರ ಹತ್ತಿರದಲ್ಲಿ ಪ್ರತಿನಿತ್ಯದಲ್ಲೂ ಕಣ್ಣೀರ ಕಡಲಿನಲ್ಲಿ ಗಂಡ ಹೆಂಡತಿಗಳು ಇದ್ದವಾಗ ಬಂದೇ ಬರುತ್ತಲ್ವ. ಅದೇ ಥರ ಹೇಳ್ತಾರೆ, ತಮಗೆ ಹೀಗೆ ಸಂತಾನದ ಸಮಸ್ಯೆ ಇದೆ, ಏನು ಮಾಡಿದರೂ ಕೂಡ ಪರಿಹಾರ ಆಗ್ತಾಯಿಲ್ಲ. ದೇವಸ್ಥಾನ ಅನಂತರದಲ್ಲಿ ಹೇಳಿದ ಸಣ್ಣ ಪುಟ್ಟದಾದಂಥ ಕೆಲಸ ಕಾರ್ಯಗಳನ್ನು ಎಲ್ಲವನ್ನೂ ಕೂಡ ಮಾಡಿದ್ದೀವಿ, ಆದರೂ ಕೂಡ ಆಗ್ತಾಯಿಲ್ಲ ಅಂತ. ಆಗ ಆ ವ್ಯಕ್ತಿಗಳು ತಿಳಿಸ್ತಾರೆ, ನಗರ ಬಸ್ತಿಕೇರಿಯಲ್ಲಿ ಅರುಣ ಭಟ್ರು ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗು, ನಿನ್ನ ಕಷ್ಟಗಳು ದೂರವಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳುವುದಾಗಿ ಹೇಳ್ತಾರೆ. ಆಗ ತಮಗೆ ಗೊತ್ತಿಲ್ಲ, ನೀವು ಬರ್ತೀರಾ ಅಂತ ಹೇಳುವುದಾಗಿ ಅವರನ್ನು ಕೇಳ್ತಾರಂತೆ. ಆಗ ಅವರು ಅದಕ್ಕೋಸ್ಕರ ನಿಮಗೆ ಒಳ್ಳೆಯದಕ್ಕೋಸ್ಕರವಾಗಿ ತಾನೇ ಸದಾ ಬರಲಿಕ್ಕೆ ಸಿದ್ಧ ಅಂತ ಹೇಳುವುದಾಗಿ ತಿಳಿಸಿ ಅವರನ್ನು ಕರೆದುಕೊಂಡು ಓಡೋಡಿ ನಮ್ಮ ಬಳಿಗೆ ಬರ್ತಾರೆ. ಬಂದು ಹೀಗೆ ಅಂತ ಹೇಳುವುದಾಗಿ ಹೇಳ್ತಾರೆ. ಅದನ್ನು ವಿಚಾರವನ್ನು ಮಾಡಿದಾಗ ಅವರಿಗೆ ಆದಷ್ಟು ಶೀಘ್ರವಾಗಿ ಫಲವನ್ನು ಕರುಣಿಸಿಕೊಡು ಭಗವಂತ ಅಂತ ಹೇಳುವುದಾಗಿ ಕೇಳಿದಾಗ 1.5 ವರ್ಷದಲ್ಲೇ ಒಂದು ಗಂಡು ಮಗುವಿಗೆ ಜನನವನ್ನು ಇರ್ತಾಳೆ. ಎಷ್ಟು ಸಂತೋಷಕರವಾದಂಥ ವಿಚಾರ ಅಲ್ವಾ. ಆದರೆ ನಾವು ಮಾಡಿಕೊಟ್ಟಂಥ ಸಂತಾನದ ಬಗ್ಗಿನ ಕೆಲಸದಲ್ಲಿ ಅವರು ಹೆಣ್ಣು ಅಥವಾ ಗಂಡು ಅಂತ ಪರಿಭೇದವಿಲ್ಲದೆ ಕೇಳ್ತಾರೆ. ಆದರೆ ಎಲ್ಲವೂ ಕೂಡ ಪುರುಷ ಸಂತಾನ ಆಗ್ತಾ ಇದೆ ಅಲ್ವಾ. ಇದು ಹೇಗೆ ಅಂತ ಹೇಳುವುದಾಗಿ ನಮಗೂ ಗೊತ್ತಾಗ್ತಾ ಇಲ್ಲ. ಆದರೆ ಎಲ್ಲವೂ ಕೂಡ ಕೃಷ್ಣನ ಇಚ್ಛೆ,